ನ್ಯೂಸ್ ತರ್ತಾರ ಸಿಎಂ ಡಿಕೆಶಿ. ನೂತನ ಸಚಿವರಿಗೆ ಇಂದೇ ಖಾತೆ ಹಂಚಿಕೆ ಆಗುತ್ತಾ? 19 ಮಂದಿ ಹೊಸ ಮಂತ್ರಿಗಳು ಕಾದು ಕುಳಿತಿದ್ದಾರೆ. ಯಾವ ಖಾತೆ ಸಿಗುತ್ತೆ, ನಾವು ಬಯಸಿದ ಖಾತೆ ಸಿಗುತ್ತೋ ಇಲ್ವೋ ಅಂತ. ಸಿಹಿ ಸುದ್ದಿ ಸಿಗುತ್ತಾ ಹೊಸ ಮಂತ್ರಿಗಳಿಗೆ? ಕೆಸಿ ವೇಣುಗೋಪಾಲ್ ಜೊತೆ ಚರ್ಚಿಸಿ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಡಿಕೆಶಿ. ಖಾತೆ ಹಂಚಿಕೆ ಬಗ್ಗೆ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರು ಯಾವ ಖಾತೆಯನ್ನ ನಿಭಾಯಿಸಬಲ್ಲರು. ಈಗ ಇನ್ನೇನು ಅಧಿವೇಶನ ಆರಂಭ ಆಗಬೇಕು. ಹಾಗಾಗಿ ಅಧಿವೇಶನದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗಳಿಗೆ ಖಾತೆಗಳನ್ನ ಬಹಳ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ನಿಭಾಯಿಸಬೇಕಾಗಿರುವಂತದ್ದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದರ ಕುರಿತಾಗಿ ಈಗಾಗಲೇ ನಿರ್ಧಾರ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಖಾತೆ ಹಂಚಿಕೆ ನಿರ್ಧಾರ ಆಗಬೇಕಾಗತ್ತೆ. ಯಾಕಂದ್ರೆ ಖಾತೆಗಳಿಲ್ಲದೆ ಹಾಗೇನೆ ಅಧಿವೇಶನಕ್ಕೆ ಹೋದ್ರೆ ಯಾರು ಉತ್ತರ ಕೊಡ್ತಾರೆ, ಏನು ಉತ್ತರ ಕೊಡ್ತಾರೆ? ಆಂಬಿಗ್ವಿಟಿಯಲ್ಲಿ ಅಂದ್ರೆ ಯಾವುದೇ ಬಗೆಯ ಒಂದು ಕ್ಲಾರಿಟಿ ಇಲ್ಲದೆ ಆಂಬಿಗ್ವಿಟಿಯಲ್ಲಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಖಾತೆ ಹಂಚಿಕೆ ಆಗಲೇಬೇಕಾಗತ್ತೆ. ಆದ್ರೆ ಖಾತೆ ಹಂಚಿಕೆ ಆದ ಕೂಡಲೇ ಖಾತೆಗಳು ಕೂಡ ಶುರುವಾಗ್ತವೆ. ಈ ಖಾತೆ ನನಗೆ ಬೇಡ, ಆ ಖಾತೆ ನನಗೆ ಬೇಡ, ಇದೇ ಬೇಕಾಗಿತ್ತು, ಅದೇ ಬೇಕಾಗಿತ್ತು ಅಂತ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ಒಂದು ವಿಚಾರ. ಇದೀಗ ಸಿಹಿ ಸುದ್ದಿ ಹೊತ್ತು ಬರ್ತಾ ಇದ್ದಾರಾ? ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡ್ತಾ ಇದ್ದೀವಿ ಅನ್ನೋ ಸಿಹಿ ಸುದ್ದಿ ಹೊತ್ತು ಬರ್ತಾ ಇದ್ದಾರಾ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ. ಒಂದು ಕಡೆ ರಾಜ್ಯದ ಸಾಲು ಸಾಲು ಸವಾಲುಗಳಿಗೆ ಡಿಕೆ ಶಿವಕುಮಾರ್ ಅವರು ಒಬ್ಬರೇ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ. ಇನ್ನು ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದಲ್ಲಿ ಕೂಡ ಪ್ರತಿಪಕ್ಷಗಳು ಪ್ರಶ್ನೆಗಳನ್ನು ಎತ್ತುತ್ತವೆ. ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ ಮಾಡಿ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದ್ರೆ ಖಾತೆ ಹಂಚಿಕೆ ಫೈನಲ್ ಆಗಿದೆಯಾ ಆಲ್ಮೋಸ್ಟ್ ಅನ್ನುವಂಥ ಪ್ರಶ್ನೆ. ಒಂದು ಕಡೆ ಅಸಮಾಧಾನದ ಬೆಂಕಿಯನ್ನ ಶಮನಗೊಳಿಸೋದಕ್ಕೆ ಎಲ್ಲಾ ಸರ್ಕಸ್ ಮಾಡಿ ಏನೆಲ್ಲ ಸಾಧ್ಯವೋ ಆ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಅನಂತರ ದೆಹಲಿಗೆ ಹೋಗಿದ್ರು. ಇದೀಗ ಖಾತೆ ಹಂಚಿಕೆಯ ಒಂದು ನಿರ್ಣಯಗಳನ್ನ ಹೊತ್ತು ಬೆಂಗಳೂರಿನತ್ತ ವಾಪಸ್ ಬರ್ತಾ ಇದ್ದಾರಾ ಮುಖ್ಯಮಂತ್ರಿ? ಹಾಗಾದ್ರೆ ಯಾರಿಗೆ ಯಾವ ಖಾತೆ ಸಿಗಬಹುದಾದ ಸಾಧ್ಯತೆಗಳಿವೆ? ಈ ಹೊಸ ಮಂತ್ರಿ ಮಂಡಲ, ಈ ವಿಸ್ತರಣೆಯಾಗಿರ್ತಕ್ಕಂಥ ಹೊಸ ಸಂಪುಟ ಯಾವ ರೀತಿಯಲ್ಲಿ ಇರುತ್ತೆ? ಸಾಕಷ್ಟು ಕುತೂಹಲ ಮೂಡಿದೆ. 19 ಜನ ಕಾದು ಕೂತಿದ್ದಾರೆ. ಇನ್ನೇನು ಇವತ್ತು ಖಾತೆ ಹಂಚಿಕೆ ಆಗುತ್ತೆ, ನಾಳೆ ಖಾತೆ ಹಂಚಿಕೆ ಆಗುತ್ತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ವೀಕ್ಷಕರೇ, ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಸಾವಿರಾರು ಕೆಲಸಗಳು ಹಾಗೆ ಪೆಂಡಿಂಗ್ ಬಿದ್ದಿದ್ದಾವೆ. ಮಿನಿಸ್ಟರ್ಸ್ ಇಲ್ಲದೆ ಅನೇಕ ನಿರ್ಧಾರಗಳನ್ನ ತಗೊಳ್ಳೋಕೆ ಆಗದೆ ಸಾಕಷ್ಟು ಇಲಾಖೆಗಳು ಬಣಗುಡ್ತಾ ಇವೆ. ಹಾಗಾಗಿ ಆದಷ್ಟು ಬೇಗ ಆಯಾ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಕೆಲಸಗಳಾಗಬೇಕಾಗಿದೆ, ರಾಜ್ಯದ ಕೆಲಸಗಳಾಗಬೇಕಾಗಿದೆ. ಹಾಗಾಗಿ ಈ ತುರ್ತಿನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ, ಯಾವ ರೀತಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಈಗ ಖಾತೆ ಹಂಚಿಕೆ ಮಾಡ್ತಾರೆ ಅನ್ನೋ ಕುತೂಹಲ ಗರಿಗೆದ್ರಿದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಸಾಕಷ್ಟು ಕುತೂಹಲ ಇರ್ತಕ್ಕಂಥದ್ದು ಯಾರಿಗೆ ಯಾವ ಖಾತೆ ಸಿಗಬಹುದು ಅನ್ನುವಂಥದ್ದು. ಇದು ಕಂಪ್ಲೀಟ್ ರೀಶಫ್ಲಿಂಗ್ ಆಗುತ್ತಾ ಅಥವಾ ಹಿಂದೆ ಇದ್ದಂತಹ ಕೆಲವರಿಗೆ ಹಿಂದೆ ಇದ್ದ ಖಾತೆಗಳೇ ಸಿಗತ್ತಾ? ಯಾಕಂದ್ರೆ ಹೊಸಬ್ರು ಜಾಸ್ತಿ ಇದ್ದಾರೆ, ಅವರಿಗೆ ಯಾವ್ಯಾವ ಖಾತೆ ಕೊಡ್ತಾರೆ? ಹೀಗೆ ಸಾಕಷ್ಟು ಕುತೂಹಲ ಹೆಚ್ಚಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಧಿವೇಶನ ಆರಂಭ ಆಗುತ್ತೆ ಇನ್ನೇನು. ಹಾಗಾಗಿ ಅಧಿವೇಶನದಲ್ಲಿ ಉತ್ತರ ಕೊಡಬೇಕಾಗುತ್ತೆ ವಿಪಕ್ಷಗಳ ಪ್ರಶ್ನೆಗಳಿಗೆ. ಎಷ್ಟು ಬೇಗ ಖಾತೆ ಹಂಚಿಕೆ ಆಗುತ್ತೆ ಅಂತ ಅನ್ಸುತ್ತೆ, ಅಥವಾ ಇನ್ನಷ್ಟು ವಿಳಂಬ ಆಗುತ್ತಾ? ನಿಮ್ಮ ಹತ್ರ ಏನ್ ಮಾಹಿತಿ ಇದೆ? ಶ್ರೀಲಕ್ಷ್ಮಿ, ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇನ್ನು ವಿಳಂಬ ಆಗ್ಲಿಕ್ಕಿಲ್ಲ. ಯಾಕಂದ್ರೆ 3 ದಿನಕ್ಕೆ ಅಧಿವೇಶನ ಆರಂಭ ಆಗ್ತಾ ಇದೆ. ಅದಕ್ಕೂ ಮುಂಚಿತವಾಗಿ ಅವರವರ ಇಲಾಖೆ ಅಂದಾಗ ಅವರವರ ಇಲಾಖೆಗೆ ಸಂಬಂಧಪಟ್ಟ ಉತ್ತರಗಳನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಸಚಿವರು. ಹಾಗಾಗಿ ಇವತ್ತು ಬಹುತೇಕ ರಾತ್ರಿ ವೇಳೆಗೆ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂತ ಮಾಹಿತಿಗಳನ್ನ ಕಾಂಗ್ರೆಸ್ ಮೂಲಗಳು ಕೊಡ್ತಾ ಇದ್ದಾವೆ. ಯಾಕಂದ್ರೆ ಈಗಾಗಲೇ ಒಂದು ವಾರ ಕಳೀತಾ ಇದೆ. ಕಳೆದ ಸೋಮವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇವತ್ತು ಸೋಮವಾರ, ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ ಅನ್ನೋದೇ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಹೈಕಮಾಂಡ್ ಕೂಡ ಈ ಬಗ್ಗೆ ಸಾಕಷ್ಟು ಚಿಂತಿತರಾಗಿ ಈಗ
ಅದನ್ನ ಫೈನಲ್ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಫೈನಲ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಯಿಂದ ಈಗಷ್ಟೇ ಹೊರಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಖಾತೆ ಹಂಚಿಕೆ ಈಗ ಆಗುತ್ತೆ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿದೆ. ಅದರಲ್ಲಿ ಇರ್ತಕ್ಕಂತಹ ಖಾತೆಗಳನ್ನ ಈ ನೂತನ ಸಚಿವರು ಕೊಡ್ತಾರೆ. ನೀವು ಕೇಳಿದ್ರಿ ಹಿಂದಿನ ಖಾತೆಗಳು ಯಾರಾದ್ರೂ ಬದಲಾವಣೆ ಆಗ್ತಾವಂತ. ಖಂಡಿತವಾಗಿ ಒಂದಿಬ್ಬರ ಖಾತೆಗಳು ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುನಿಯಪ್ಪನವರು ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಅನ್ನೋದನ್ನ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಅದನ್ನ ಏನಾದ್ರೂ ಅವ್ರಿಗೆ ಕೊಟ್ರೆ ಇನ್ನೊಂದಿಷ್ಟು ಕೆಲವೊಂದು ಹಳೆ ಸಚಿವರ ಖಾತೆಗಳು ಬದಲಾವಣೆ ಆಗ್ತವೆ. ಮತ್ತೆ ಅವ್ರ ಹತ್ರ ಹೆಚ್ಚುವರಿ ಖಾತೆಗಳೇನಿದ್ವಲ್ಲ ಹಳೆ ಸಚಿವರ ಹತ್ರ, ಆ ಸಚಿವರ ಖಾತೆಗಳು ಕೂಡ ಈಗ ಹೊಸ ಸಚಿವರು ಹಂಚಿಕೆ ಆಗ್ತಕ್ಕಂತ ಸಾಧ್ಯತೆಗಳಿದಾವೆ. ಇವೆಲ್ಲವೂ ಕೂಡ ಇವತ್ತು ರಾತ್ರಿ ಒಳಗೆ ಆಗ್ತಕ್ಕಂತಹ ಪ್ರಕ್ರಿಯೆಗಳಾಗಿರೋದ್ರಿಂದ ಸಹಜವಾಗಿ ಒಂದು ನೂತನ ಸಚಿವರು ಆಶಾವಾದದಲ್ಲಿದ್ದಾರೆ. ನಾವು ಕೇಳಿದಂತಹ ಖಾತೆ ಸಿಗಬಹುದು, ನಾವು ಇಂತಹ ಖಾತೆಗಳನ್ನು ಕೊಟ್ಟರೆ ಉತ್ತಮವಾದಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ಸಿಎಂಗೆ ತಿಳಿಸಿರೋದ್ರಿಂದ ಅದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಬಾಕಿ ಇರತಕ್ಕಂತ ಒಂದು ಸಚಿವ ಸ್ಥಾನ ಇದೆಯಲ್ಲ ಅದು ಕೂಡ ಫೈನಲ್ ಆಗಬೇಕಾಗಿದೆ. ಯಾಕಂದ್ರೆ ಮಹಿಳಾ ಕೋಟಾದಡಿ ಆ ಒಂದು ಸಚಿವರನ್ನ ನೇಮಕ ಮಾಡಬೇಕಾಗಿದೆ. ಅದು ಯಾರನ್ನುವಂಥದ್ದೇ ಈಗ ಜಟಿಲ ಆಗಿರ್ತಕ್ಕಂಥದ್ದು. ಖಾತೆ ಹಂಚಿಕೆ ಬಹುತೇಕವಾಗಿ ಅಷ್ಟೊಂದು ಜಟಿಲ ಆಗದೇ ಇದ್ರು ಈ ಒಂದು ಸ್ಥಾನದ ವಿಚಾರವಾಗಿ ಒಂದು ಸಾಕಷ್ಟು ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಅತ್ತಾಗ ಸಿದ್ದರಾಮಯ್ಯ ಕೂಡ ಕೋಪ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಹೇಳಿದಂತಹ ನಾಯಕರದ ಶಾಸಕರನ್ನ ಮಂತ್ರಿ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮನವೊಲಿಸತಕ್ಕಂಥ ಕೆಲಸವಾಗಿ ಅವರ ಟೀಮ್ ನಲ್ಲಿ ಇರ್ತಕ್ಕಂಥ ಒಬ್ಬರನ್ನ ಯಾರನ್ನಾದ್ರೂ ಮಂತ್ರಿ ಮಾಡ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆಗಳಿದ್ದಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಇದೆ 1.5 ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಆಗಿರ್ತಕ್ಕಂಥದ್ದು. ಇವತ್ತು ವೇಣುಗೋಪಾಲ್ ಅವರ ಮನೆಯಲ್ಲಿ ಬೆಳಗ್ಗಿಂದನೂ ಕೂಡ ಅದೇ ಚರ್ಚೆ ಆಗಿರ್ತಕ್ಕಂಥದ್ದು. ಬಹುತೇಕವಾಗಿ ಅದು ಕೂಡ ಇವತ್ತು ಅಥವಾ ನಾಳೆ ಪ್ರಮಾಣ ವಚನ ಆಗಬಹುದು ನೂತನ ಸಚಿವರ ಒಂದು ಯಾರು ಬಾಕಿ ಉಳಿದಿದ್ದಿಲ್ಲ ಆ ಸ್ಥಾನಕ್ಕೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ. ಇನ್ನುಳಿದಂತೆ 2 ಸಚೇತಕ ಸ್ಥಾನಗಳು ಇದಾವೆ ಶ್ರೀಲಕ್ಷ್ಮಿ. ಅವನು ಕೂಡ ಯಾರು ಅಸಮಾಧಾನ ಇದ್ದಾರೆ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು. ಒಂದು ವಿಧಾನ ಪರಿಷತ್, ಇನ್ನೊಂದು ವಿಧಾನಸಭೆಯಲ್ಲಿ ಅವರುಗಳನ್ನು ಕೂಡ ಚೀಫ್ ವಿಪ್ ಫುಲ್ ಮಾಡೋಕ್ಕೂ ಕೂಡ ಯಾರನ್ನ ಸೂಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕವಾಗಿ ಇವತ್ತು ಚರ್ಚೆ ಆಗ್ತದೆ. ಇವತ್ತೆಲ್ಲವೂ ಕೂಡ ಖಾತೆ ಹಂಚಿಕೆ ಆಗ್ಬಿಟ್ರೆ ನಾಳೆ ನಾಡದಿಂದ ನೂತನ ಸಚಿವರ ಒಬ್ಬರ ಏನ್ ಕೋಟ ಇದೆ ಅದನ್ನ ಪ್ರಮಾಣ ವಚನ ಇರ್ಬೋದು, ಈ ಸಚೇತಕರ ನೇಮಕ ಇರ್ಬೋದು, ಅವೆಲ್ಲವೂ ಕೂಡ ಆಗ್ತಕ್ಕಂಥ ಪ್ರಕ್ರಿಯೆಗಳು. ಶ್ರೀಲಕ್ಷ್ಮಿ. ಬಸವರಾಜ್, ಇದು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಾದ್ಮೇಲೆ ಈಗ ಟೈಮ್ ತಗೊಳ್ತಾ ಇದೆ. ಖಾತೆ ಹಂಚಿಕೆ ಇರಬಹುದು ಅಥವಾ ಈ ಹೊರಟ್ಟಿಯವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಹೊಸ ಸಭಾಪತಿಯ ನೇಮಕ, ಅಧಿವೇಶನ ಆರಂಭ ಆದಾಗ ಅದನ್ನ ಎಲೆಕ್ಟ್ರಲ್ ಪ್ರೊಸೀಜರ್ ಮೂಲಕ ಮಾಡಬೇಕಾಗತ್ತೆ. ಆನಂತರ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಇರ್ತಕ್ಕಂಥ ಒಂದಷ್ಟು ಸವಾಲುಗಳು ನೋಡೋದಾದ್ರೆ ಬರ ಇರಬಹುದು ಅಥವಾ ಈಗ ಇನ್ನು ಕಾವೇರಿ ವಿಚಾರ ಇರಬಹುದು. ಹೀಗೆ ಇಮಿಡಿಯೇಟ್ ಆಗಿ ಒಂದಷ್ಟು ಸವಾಲುಗಳಿದೆ ಬಸವರಾಜ್. ಅದ್ಯಾವ್ಯಾವುದು ಅಂತ ಒಂದ್ಸರಿ ನಾವು ನೆನಪು ಮಾಡ್ಕೊಳ್ಬಹುದಾದ್ರೆ, ಮತ್ತು ಒಂದ್ಸರಿ ಆ ಇಮಿಡಿಯೇಟ್ ಸವಾಲುಗಳಿಗೆ, ತಕ್ಷಣದ ಸಮಸ್ಯೆಗಳಿಗೆ ಡಿ ಕೆ ಶಿವಕುಮಾರ್ ಅವರು ಈ ಅಧಿವೇಶನದಲ್ಲಿ ಉತ್ತರ ಕೊಟ್ಟ ನಂತರ ಬೇರೆ ಯಾವ ತರದ ಯೋಜನೆಗಳಿಗೆ ಅವರು ಮುಂದಡಿ ಇಡ್ತಾರೆ ಅಂತ ಅನ್ಸುತ್ತೆ? ಸೊ ಹೆಂಗ್ ತಗೊಂಡ್ ಹೋಗ್ತಾರೆ ಗವರ್ಮೆಂಟ್ ನ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಹಿಂದೆ ಸಿದ್ದರಾಮಯ್ಯ ಇದ್ದಂತಹ ಸರ್ಕಾರದಲ್ಲಿ ಒಂದು ರೀತಿಯಾದಂತಹ ಬೆಳವಣಿಗೆಗಳಿದ್ವು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಕಂಪ್ಲೀಟ್ ಬದಲಾವಣೆಗಳಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಸ್ಟ್ರಾಂಗ್ ಆಗಿದೆ. ಹೈಕಮಾಂಡೇ ಪ್ರತಿ ಹಂತದಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಹ್ಯಾಂಡ್ ಸಿಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದ್ದೇ ಇದ್ದಿರ್ತಕ್ಕಂಥದ್ದು. ಯಾಕಂದ್ರೆ ಆಡಳಿತ ನಡೆಸಬೇಕಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರೇ. ಆದ್ರೆ ಅವರಿಗೆ ಪೂರ್ಣವಾದಂತಹ ಎಲ್ಲಾ ಆಡಳಿತ ನಡೆಸೋಕೆ ಅಥವಾ ಯೋಜನೆಗಳ ರೂಪಿಸೋಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಪಡೆದು ಮಾಡಬೇಕಾಗುತ್ತೆ ಅನ್ನೋದು ಒಂದು ಪ್ರಶ್ನಾರ್ಥಕ ಇದ್ದಿರ್ತಕ್ಕಂಥದ್ದು. ಸದ್ಯಕ್ಕೆ ಅಧಿವೇಶನ ಬರ್ತಾ ಇರೋದ್ರಿಂದ ಒಂದು ಖಾತೆ ಹಂಚಿಕೆ ಮಾಡಿ ಇರ್ತಕ್ಕಂಥ ಸವಾಲುಗಳನ್ನ ಎದುರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಒಂದು ಬಿಡದಿ ಹೋರಾಟ ಈಗಾಗಲೇ ಸ್ಟಾರ್ಟ್ ಆಗಿದೆ. ಅದಕ್ಕೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಮತ್ತು ಅಧಿವೇಶನವನ್ನ ನುಂಗು ಹಾಕ್ತಕ್ಕಂತಹ ಪ್ರಕ್ರಿಯೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಸದನದ ಒಳಗೆ ಹೊರಗೆ 2 ಕಡೆ ಹೋರಾಟ ಮಾಡೋಕ್ಕೂ ಕೂಡ ಒಂದಷ್ಟು ಅವಕಾಶಗಳಿದ್ದಾವೆ. ಇನ್ನುಳಿದಂತೆ ಬರ ವಿಚಾರವಾಗಿ ಸಾಕಷ್ಟು ಆಕ್ರೋಶಗಳು ಈಗಾಗಲೇ ವಿಪಕ್ಷಗಳು ಹೊರ ಆಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾಗಿ ಸ್ಪಂದಿಸಿಲ್ಲ, ಸಚಿವರು ಇರಲಿಲ್ಲ ಅನ್ನೋದು. ಈಗಿನ ಸಚಿವರನ್ನ ಜಿಲ್ಲಾ ಮಟ್ಟದಲ್ಲಿ ನೇಮಕ ಮಾಡಿದ್ದಾರೆ, ಆದ್ರೆ ಅವ್ರಿಗೂ ಕೂಡ ಖಾತೆಗಳನ್ನು ಕೊಟ್ಟಿಲ್ಲ. ಅವರು ಈಗಷ್ಟೇ ಬರ ಅಧ್ಯಯನ ಮಾಡ್ತಾ ಇದ್ದಾರೆ. ಅದರದೊಂದು ಮಾಹಿತಿಯನ್ನು ತೆಗೆದು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾಗಿರ್ತಕ್ಕಂಥದ್ದು. ಅದು ಮಧ್ಯಂತರವಾದಂತಹ ಏನು ಪರಿಹಾರವನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಇನ್ನು ಉಳಿದಂತೆ ಕೆಪಿಎಸ್ಸಿ ಹಗರಣ ಇದೆಯಲ್ಲ, ಇದು ಬಹಳ ಪ್ರಮುಖವಾಗಿ ಉಭಯ ಸದನದಲ್ಲಿ ಗದ್ದಲ ಮಾಡತಕ್ಕಂಥ ಸಾಧ್ಯತೆಗಳಿದಾವೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಮತ್ತು ಶಾಸಕರನ್ನು ಕೂಡ ಇನ್ವಾಲ್ವ್ ಮಾಡ್ಕೋಬೇಕಾಗಿದೆ. ಯಾರೆಲ್ಲ ಅಸಮಾಧಾನಿತ ಶಾಸಕರಿದಾರಲ್ಲ ಅವರು ಸರ್ಕಾರದ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಅದ್ರ ದಯವಿಟ್ಟು ಹಾಗೆ